ಇದು ಪುರುಷ ಜಾತಕ, ಇದು ಸ್ತ್ರೀ ಜಾತಕ. ನೋಡಿ ಸಾಲಾವಳಿ 25 ಬಂದಿದೆ. ಓಕೆನಾ, 25 ಬಂದ್ರು ಸೊ ಡಿವೋರ್ಸ್ ಆಗಿದೆ. ಏನಕ್ಕೆ ಡಿವೋರ್ಸ್ ಆಗಿದೆ ಇಲ್ಲಿ ನೋಡೋಣ. ಇಲ್ಲಿ ಶುಕ್ರ, ಹುಡುಗನ ಜಾತಕದಲ್ಲಿ ಶುಕ್ರ ಉಚ್ಚ ನೋಡಿ, ಶುಕ್ರ ಉಚ್ಚನಾಗಿದ್ದಾರೆ. ಆದರೆ ಇಲ್ಲಿ ನೀಚ ಬುಧ ಇದ್ದಾನೆ. ಇಲ್ಲಿ ನೀಚ ಭಂಗ ಅಂತ ಹೇಳ್ಬೋದು ನಾವು. ಆದರೆ ಇನ್ನೊಂದು ನೋಡಿ, ಗುರು ಶುಕ್ರ ಪರಿವರ್ತನೆ ಆಗುತ್ತೆ. ಗುರುವಿನ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಬುಧ. ಇವಾಗ ಏನಾಯ್ತು, ಇಲ್ಲಿ ನೀಚ ಭಂಗ ಹೋಗಿಲ್ಲ, ಅವನು ಉಚ್ಚನಾದ್ರೂ ಉಚ್ಚನಲ್ಲ, ಅಂದ್ರೆ ಅವನು ಎಕ್ಸಾಲ್ಟೆಡ್ ಆದ್ರೂ ನೋ ಯೂಸ್. ಅವನು ಮತ್ತೆ ಶುಕ್ರ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂತಾರೆ. ಇಲ್ಲಿ ಗಂಡ ಹೆಂಡತಿ ಯಾವಾಗ ಪರಿವರ್ತನೆ ಆಗುತ್ತೋ ಅವಾಗ ತುಂಬಾ ಡೀಟೇಲ್ ಆಗಿ ಚೆಕ್ ಮಾಡಬೇಕು. ಹೆಂಗ್ ಬೇಕಂಗೆ ಜಾತಕನ ರೇಡ್ ಮಾಡಂಗಿಲ್ಲ. ಯಾವಾಗ ಗುರುವಿನ ಜೊತೆ ಪರಿವರ್ತನೆ ಆಗುತ್ತೋ ಇಲ್ಲಿ ಸಮಸ್ಯೆಗಳನ್ನ ಅಲ್ಲಿ ಕ್ರಿಯೇಟ್ ಆಯ್ತು. ಆಮೇಲೆ ಸಪ್ತಮದಲ್ಲಿ ನೀಚ ಬುಧ ಶುಕ್ರ. ಇವ್ರಿಗೆ ಡ್ರಿಂಕಿಂಗ್ ಹ್ಯಾಬಿಟ್ ಏನಕ್ಕಿದೆ ಅನ್ನೋದು, ಯಾವಾಗ ಗುರುವಿನ ಮುಂದೆ ಚಂದ್ರ ಬರ್ತಾನೆ, ಚಂದ್ರ ಮತ್ತೆ ಬಲಹೀನನಾಗಿರ್ಬೇಕು. ಚಂದ್ರ ಬಲಹೀನನಾಗಿದ್ದು ಗುರುವಿನ ಮುಂದೆ ಅಥವಾ ಗುರುವಿನ ಜೊತೆಯಲ್ಲಿ ಚಂದ್ರನಿದ್ದಾಗ ಅದು ಅಡಿಕ್ಷನ್ಸ್ ಬಂದ್ಬಿಡುತ್ತೆ. ಯಾಕಂದ್ರೆ ಚಂದ್ರ ಇಲ್ಲಿ ಮೋಸಕಾರಕ, ಪಾನೀಯಕಾರಕ, ದ್ರವಕಾರಕ, ಲಿಕ್ವಿಡ್ ರಿಲೇಟೆಡ್ ಏನ್ ತಗೊಂತೀವಿ ಅದು. ಇಲ್ಲಿ ಶನಿ ಮತ್ತೆ ಕೇತುವಿನಿಂದ ಚಂದ್ರ ಪೀಡಿತನಾಗಿದ್ದಾನೆ ಇವ್ರ ಜಾತಕದಲ್ಲಿ. ಇವರು ಆಲ್ಕೋಹಾಲ್ ಅಡಿಕ್ಷನ್ ಜಾಸ್ತಿ ಇದೆ, ಕೇರಿಂಗ್ ಇಲ್ಲ, ಸೊ ಇವ್ರ ಸಮಸ್ಯೆ. ಇಲ್ಲಿ ಹುಡುಗಿ ಜಾತಕದಲ್ಲಿ ನೋಡೋಣ, ಹುಡುಗಿ ಜಾತಕದಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅಂತ. ಇಲ್ಲಿ ಶುಕ್ರ ನೀಚನಾಗಿದ್ದಾರೆ, ಬಟ್ ಪರಿವರ್ತನೆ ಆಗಿದೆ. ಯಾರ ಜೊತೆ? ಬುಧನ ಜೊತೆ. ಬುಧನ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಬುಧ. ಯಾವಾಗ ಶುಕ್ರ ಬುಧ ಪರಿವರ್ತನೆ ಆಯ್ತು, ಶುಕ್ರ ಇಲ್ಲಿಗೆ ಬಂದ. ಓಕೆ, ಗುರುವಿನ ಜೊತೆ ಇಲ್ಲಿ ಏನಂದ್ರೆ ಹೆಂಡತಿಗೆ ಬಹಳ ಯೋಗ ಇದೆ, ಬಟ್ ಗಂಡನಿಗೆ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಏನಂದ್ರೆ ಇಲ್ಲಿ ಬುಧ ಬೈ ಡಿಫಾಲ್ಟ್ ಆಗಿ ವಿತೌಟ್ ಪರಿವರ್ತನೆ ಕುಜ ಬುಧ ಒಟ್ಟಿಗೆ ಇರಬಾರ್ದು. ಯಾವುದೇ ಜಾತಕದಲ್ಲಿ ಕುಜ ಬುಧ ಒಟ್ಟಿಗೆ ಇತ್ತಂತಂದ್ರೆ ಅದು ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಏನದು ಡಿಸ್ಪ್ಯೂಟ್ಸ್ ಬರುತ್ತೆ. ಅದು ಯಾವುದೇ ರೀತಿಯ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ ರಿಲೇಟೆಡ್ ಆಗಿರ್ಬೋದು, ಇಲ್ಲ ಫೈಟಿಂಗ್ಸ್ ಆಗಿರ್ಬೋದು, ಇಲ್ಲ ಸಹೋದರ ಅಂದ್ರೆ ಒಡ ಹುಟ್ಟಿದವ್ರ ಜೊತೆ ಡಿಸ್ಪ್ಯೂಟ್ಸ್ ಆಗಿರ್ಬೋದು. ಇಲ್ಲಿ ಡಿಸ್ಪ್ಯೂಟ್ಸ್ ಬಂತು. ಸೊ ಪರಿವರ್ತನೆ ಆದ್ಮೇಲೂ ಸಹ ಡಿಸ್ಪ್ಯೂಟ್ಸ್ ಬಂತು. ಈ ಸ್ತ್ರೀ ಜಾತಕದಲ್ಲಿ ನೋಡಿ, ಕುಜ 28 ಡಿಗ್ರಿ, 28 ಆದ್ಮೇಲೆ 29, 30. ಈ 30 ಆಗಿದ ತಕ್ಷಣ ಈ ತುಲಾ ರಾಶಿ ಮುಗಿದೋಗುತ್ತೆ. ನೆಕ್ಸ್ಟ್ ಸಿಗೋದು ರಾಹು ಸಿಗ್ತಾರೆ ಎದುರುಗಡೆ ರಾಹು ಸಿಕ್ಕಾಗ, ರಾಹು ಇಸ್ ಅಧರ್ಮಿ, ರಾಹು ಇಸ್ ಅ ಬ್ರೇಕರ್. ಅಂದ್ರೆ ನಮ್ಮ ಕೆಟ್ಟ ಗುಣಗಳನ್ನ ನಮ್ಮ ಜಾತಕದಲ್ಲಿ ಇನ್ಫ್ಲೂಯೆನ್ಸ್ ಮಾಡರೆ ಇಲ್ಲಿ ರಾಹು. ಇಲ್ಲಿ ಕುಜ ಬಂದ್ಬಿಟ್ಟು ರಾಹುನ್ ಮಾಡೋದ್ರಿಂದ ಸ್ವಲ್ಪ ನೆಗೆಟಿವ್ ಹ್ಯಾಬಿಟ್ಸ್ ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಕುಜನಿಗೆ ಸಪ್ತಮದಲ್ಲಿ ಚಂದ್ರ ಇರೋದ್ರಿಂದ ಇಲ್ಲಿ ಲಿಕ್ವಿಡ್ ರಿಲೇಟೆಡ್ ಸೊ ಬ್ಯಾಡ್ ಹ್ಯಾಬಿಟ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ಮುಸ್ಲಿಂ ವ್ಯಕ್ತಿಯ ಜಾತಕ, ಇದು ಪುರುಷ, ಇದೊಂದು ಗಂಡ, ಇದು ಸ್ತ್ರೀಯ ಜಾತಕ. ಇಲ್ಲಿ ನೋಡಿ ಯಾವ ರೀತಿ ಕಾಂಬಿನೇಷನ್ ಇದೆ ಅಂತ. ಫಸ್ಟ್ ಶುಕ್ರ ಎಲ್ಲಿದ್ದಾನೆ ಅಂತ ನೋಡಬೇಕು. ಯಾವುದೇ ಜಾತಕದಲ್ಲಿ ನಾವು ನೋಡ್ಬೇಕಂದ್ರೆ ಹಸ್ಬೆಂಡ್ ಜಾತಕದಲ್ಲಿ ಶುಕ್ರ ಎಲ್ಲಿದ್ದಾನೆ. ಶುಕ್ರ ಗುರುವಿನ ಜೊತೆ ಇದ್ದಾನೆ. ಓಕೆ, ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಯ್ತು. ಇಲ್ಲಿ ಶುಕ್ರನಿಂದ ಗುರು ಇಬ್ರು ಒಟ್ಟಿಗೆ ಇದ್ದಾರೆ, ಇಬ್ರದು ಏನು ಸಮಸ್ಯೆ ಇಲ್ಲ. ಗುರುವಿನಿಂದ ಶುಕ್ರನು ಇಬ್ರು ಒಟ್ಟಿಗೆ ಇದ್ದಾರೆ, ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ಸಮಸ್ಯೆ ಬಂದಿದ್ದು ಇಲ್ಲಿಂದ. ಇಲ್ಲಿ ರಾಹು ಬಂತು. ರಾಹುವಿನಿಂದ ಇಲ್ಲಿ ಶುಕ್ರನಿಗೆ ಇನ್ಫ್ಲುಯೆನ್ಸ್ ಯಾರು ಮಾಡ್ತಾ ಇದ್ದಾರೆ? ಬುಧ ಇದ್ದಾನೆ. ಅಂದ್ರೆ ಶುಕ್ರನಿಗೆ ಹತ್ರ ಮಿತ್ರ ಬರ್ತಾ ಇದ್ದಾನೆ, ಇಂತ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಇಲ್ಲಿ ಏನಾಯ್ತು ಅಂದ್ರೆ ಮದುವೆಯಾಗಿ ಕೇವಲ 6 ತಿಂಗಳಲ್ಲೇ ಇವರು ಡಿವೋರ್ಸ್ ಆಗೋದು ಈ ಜಾತಕ್ಕೆ. ಇದು ಹುಡುಗಿಯ ಕಡೆಯಿಂದ ಆಗಿದ್ದ ಡಿವೋರ್ಸ್, ಹುಡುಗನ ಕಡೆಯಿಂದ ಅಲ್ಲ. ಸೊ ಹುಡುಗನಿಗೆ ಯಾವುದೇ ಡಿವೋರ್ಸ್ ಆಗೋ ಇಂಟೆನ್ಷನ್ ಇರಲಿಲ್ಲ, ಹುಡುಗಿ ಕಾರಣದಿಂದ ಇದಾಗಿದೆ ಡಿವೋರ್ಸ್. ಇಲ್ಲಿ ಏನಂದ್ರೆ ನೋಡಿ, ಇಲ್ಲಿ ಬುಧ ಮತ್ತೆ ಶುಕ್ರ, ಯಾವಾಗ ಕೇತು ಬುಧ ಶುಕ್ರ ಹಿಂಗೆ ಲೈನ್ ಅಲ್ಲಿ ಬರ್ತಾರೆ ಅಥವಾ ಒಂದೇ ಜೊತೆಲಿ ಇರ್ತಾರೆ, ಅಲ್ಲಿ ಇನ್ಫ್ಲುಯೆನ್ಸ್ ಜಾಸ್ತಿ ಇರುತ್ತೆ. ಸೊ ಇನ್ನೊಬ್ಬ ವ್ಯಕ್ತಿ ಕುಟುಂಬದಲ್ಲಿ ಬರೋಂಥ ಚಾನ್ಸಸ್. ಇದನ್ನ ಕೆಲವು ಪರಿಶೀಲನೆಯಿಂದ ಮಾಡಬೇಕು. ಇಲ್ಲಿ ಗುರು ಪರವಾಗಿಲ್ಲ, ಇಲ್ಲಿ ಶುಭ ಸ್ಥಾನದಲ್ಲಿ ಇದ್ದಾರೆ, ಬಟ್ ಇಲ್ಲಿ ಹೆಲ್ಪ್ಲೆಸ್ ಆಗಿದ್ದಾರೆ ಗುರು. ಕಾರಣ ಇಲ್ಲಿ ಯಾವಾಗ ರಾಹುವಿನ ದೃಷ್ಟಿ ಗುರುವಿನ ಮೇಲೆ ಬೀಳುತ್ತಾ ಗುರು ಬಲಹೀನನಾಗ್ತಾನೆ. ಅದೇ ರೀತಿ ಸ್ತ್ರೀಯ ಜಾತಕದಲ್ಲಿ ನೋಡೋಣ. ಇಲ್ಲಿ ಸ್ತ್ರೀಯ ಜಾತಕದಲ್ಲಿ ಇಲ್ಲಿ ಹುಡುಗಿಯ ಜಾತಕದಲ್ಲಿ ಹೆಂಗ್ ಕಾಂಬಿನೇಷನ್ ಇದೆಯೋ ಇಲ್ಲಿ ಸೇಮ್ ಕಾಂಬಿನೇಷನ್ ಇದೆಯಾ ನೋಡಿ. ಫಸ್ಟ್ ಕೇತು ಬರ್ತಾರೆ, ಇಲ್ಲಿ ಕೇತು ಬಂದ್ರ. ನೆಕ್ಸ್ಟ್ ಬುಧ ಬರ್ತಾರೆ, ಇಲ್ಲಿ ಬುಧ ಬಂದ್ರ. ನೆಕ್ಸ್ಟ್ ಶುಕ್ರ ಬರ್ತಾ ಇದಾರೆ, ಇಲ್ಲಿ ಶುಕ್ರ ಬಂದ್ರ. ಇಲ್ಲಿ ಸೇಮ್ ಕಾಂಬಿನೇಷನ್ ಬರ್ತಾ ಇದೆ. ಅಂದ್ರೆ ಹಿಂದ್ಗಡೆಯಿಂದ ಯಾರೋ ಒಬ್ಬ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅಂದ್ರೆ ಯಾವುದೋ ಒಬ್ಬ ಪ್ರೇಮಿ ಇಲ್ಲಿ ಫಾಲೋ ಮಾಡ್ಕೊಂಡ್ ಬರ್ತಾ ಇರಂತ. ಇದು ಈ ಕಾಂಬಿನೇಷನ್ ನೋಡ್ಕೋಬೇಕು. ಯಾವಾಗ ರಾಹು ಇಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾನೆ, ಇಲ್ಲಿ ಏನ್ ಮಾಡೋದಂದ್ರೆ ಇವ್ರಿಗೆ ಹಳೆಯ ಪ್ರೇಮ ನೆನಪಾಗುತ್ತೆ ಮದುವೆ ಆದ್ಮೇಲೆ, ಮತ್ತೆ ಅದೇ ಕಾರಣಕ್ಕೋಸ್ಕರ ಇವರು ಡಿವೋರ್ಸ್ ತಗೊಂತಾರೆ. ಯಾವಾಗ ಈ ರೀತಿ ಬಂದಾಗ ನೋಡ್ಕೋಬೇಕು. ಅಂದ್ರೆ ಇದಕ್ಕೆ ನಿಖರವಾಗಿ ಫಲನ ಹೇಳುವಂತ ಇದು ಇರಬೇಕು, ಇಲ್ಲಾಂದ್ರೆ ತಪ್ಪಾಗ್ಬಿಡುತ್ತೆ. ಇಲ್ಲಿ ಗುರು ಬಲಹೀನ, ಗುರು ವಕ್ರಿಯಾಗಿ ಮತ್ತೆ ರಾಹುನ ಮುಡೋದ್ರಿಂದ ಗುರು ಬಲಹೀನ. ಇಲ್ಲಿ ಗುರು ದೃಷ್ಟಿ ಇದ್ದಾಗ ಈ ದೋಷ ಪರಿಹಾರ ಆಗ್ಬೇಕಿತ್ತು. ಇಲ್ಲಿ ಗುರು ಬಲಹೀನ ಆಗಿರೋದ್ರಿಂದ ಇದು ಆಕ್ಟಿವೇಟ್ ಆಗಿದೆ.
ಈ ಜಾತಕ ನೋಡೋಣ. ಇದು ಗಂಡನ ಜಾತಕ, ಇದು ಹೆಂಡತಿಯ ಜಾತಕ. ಇದು ಲಗ್ನ, ಮಿಥುನ ಲಗ್ನ. ಲಗ್ನ ಅಧಿಪತಿ ಬುಧ ಬಂದ್ಬಿಟ್ಟು 9ನೇ ಮನೆಯಲ್ಲಿದ್ದಾನೆ, ನೋ ಪ್ರಾಬ್ಲಮ್. ಇಲ್ಲಿ ಸಪ್ತಮಾಧಿಪತಿ ಗುರು ವಕ್ರಿ. ನಾನು ಹೇಳಿದೆ ವಕ್ರ ಗ್ರಹಗಳ ಆಗಿರಬಾರ್ದು, ಸಪ್ತಮಾಧಿಪತಿ ಆಗಲಿ ಸಪ್ತಮ ಸ್ಥಾನಾಧಿಪತಿ ಆಗಲಿ ಅಂತ. ಇಲ್ಲಿ ಗುರು ವಕ್ರಿ ಆಗಿದ್ದಾಗ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಪ್ಲಸ್ ಕೇತುನ ದೃಷ್ಟಿ ಇದೆ ಗುರುವಿಗೆ. ಆಮೇಲೆ ಇಲ್ಲಿ ಶುಕ್ರ ನೋಡ್ಕೊಳ್ಳೋಣ. ಇಲ್ಲಿ ಹೆಂಡತಿ ಕಾರಕ ಶುಕ್ರ ಇಲ್ಲಿ ಅಸ್ತನಾಗಿದ್ದಾನೆ. ಇಲ್ಲಿ ರವಿ 19 ಡಿಗ್ರಿ, ಶುಕ್ರ ಕೇವಲ 16 ಡಿಗ್ರಿ. ಇಲ್ಲಿ ಸಮಸ್ಯೆಗಳನ್ನ ತಗೊಂಬಂದ. ಇಲ್ಲಿ ಶುಕ್ರ ಯಾವಾಗ ಅಸ್ತನಾಗ್ತಾನೋ ಅಲ್ಲಿ ಸಮಸ್ಯೆಗಳು ಅಂದ್ರೆ ಆ ಪೂರ್ಣ ಕಾರಕತ್ವ ಜಾತಕನಿಗೆ ಸಿಗಲ್ಲ. ಯಾವುದೇ ಗ್ರಹ ಸೂರ್ಯನ ಜೊತೆ ಅಸ್ತ ಆದಾಗ ಅದು ಸಂಪೂರ್ಣವಾಗಿ ಆತನಿಗೆ ಸಿಗೋದಿಲ್ಲ. ಇದೊಂದು ನೆನಪಲ್ಲಿ ಇಟ್ಕೋಬೇಕು. 11ನೇ ಮನೆ ಅಧಿಪತಿ ಕುಜ ಲಗ್ನದಲ್ಲೇ ಇದ್ದಾನೆ. ವ್ಯಯಸ್ಥಾನದಲ್ಲಿ ಕೇತು ಇದ್ದಾನೆ. ಕೇತು ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಒಳ್ಳೇದು ಮಾಡ್ತಾನೆ ಹೊರತು ಶಯನ ಸುಖಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕೆಲಸ ಮಾಡಲ್ಲ ಕೇತು. ಸೊ ಇದು ಮೋಕ್ಷಕಾರಕ. ಕೇತು ಅಲ್ಲಿ ಬಂದಾಗ ಅವನು ಬೆಡ್ರೂಮ್ ಕಂಫರ್ಟ್ನ ಫುಲ್ ಅಳಸಾಕ್ಬಿಡ್ತಾನೆ, ಜಾತಕನಿಗೆ ಸಿಗೋದಿಲ್ಲ. ಇದೇ ಸಮಸ್ಯೆಯಿಂದ ಅವರು ಆಮೇಲೆ ಯಾವಾಗ ಶುಕ್ರ ಇಲ್ಲಿ ವೀರಕಾರಕ ಶುಕ್ರ ರವಿ ಜೊತೆ ಅಸ್ಥಾನದಾಗ ಇಲ್ಲಿ ಸಮಸ್ಯೆಗಳನ್ನ ಕೊಡ್ತಾನೆ ಜಾತಕನಿಗೆ. ಪ್ಲಸ್ ಇಲ್ಲಿ ಕೋಆಪರೇಟ್ ಮಾಡಲ್ಲ. ಕೇತು 12ನೇ ಮನೆ ಬಂದಾಗ ರಾತ್ರಿ ಡೇ ಎಲ್ಲ ಚೆನ್ನಾಗಿರ್ತಾರೆ, ರಾತ್ರಿ ಕಿತ್ತೇಳ್ತಾರೆ, ಈ ಸಮಸ್ಯೆ ಬರುತ್ತೆ. ನೋಡಿ ಸಾಲಾವಳಿ 24 ಬಂದಿದೆ. ಮ್ಯಾರಿಟಲ್ ಲೈಫ್ ಚೆನ್ನಾಗಿಲ್ಲ, ಯಾವಾಗಲೂ ಕಿತ್ಲಾಡ್ತಾ ಇರ್ತಾರೆ. ಇಲ್ಲಿ ಹುಡುಗಿ ಜಾತಕದಲ್ಲಿ ನೋಡೋಣ. ಲಗ್ನದಲ್ಲಿ ಲಗ್ನಾಧಿಪತಿ ಓಕೆ ಒಳ್ಳೇದು. ಸಪ್ತಮಾಧಿಪತಿ ಗುರು ರಾಹುವಿನ ಜೊತೆ ಇಬ್ರು ಶತ್ರುಗಳೇ. ಶುಕ್ರನು ಶತ್ರುನೇ, ಗುರುವಿಗೆ ರಾಹುನು ಶತ್ರುವೇ ಪರಾಶರ ಪ್ರಕಾರ. ಓಕೆನಾ. ಇಲ್ಲಿ ದ್ವಿತೀಯಾಧಿಪತಿ ದ್ವಿತೀಯದಲ್ಲಿದ್ದಾನೆ. ದ್ವಿತೀಯದಲ್ಲಿ ರಾಹು. 11ನೇ ಮನೆ ಅಧಿಪತಿ ಚಂದ್ರ ಬಂದ್ಬಿಟ್ಟು ನೀಚ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಏನಾದ್ರು ಪರಿವರ್ತನೆ ಆಗಿದೆಯಾ? ಇಲ್ಲ. ಇಲ್ಲಿ ಆಯ್ತು, ಮೇಜರ್ ಎಫೆಕ್ಟ್ ಇಲ್ಲ ಆಯ್ತು. ಇಲ್ಲಿ ಕುಜನ ಪವರ್ ಹೆಂಗಿದೆ ಅಂದ್ರೆ ಕುಜನ್ಗೆ ರಾಹು ದೃಷ್ಟಿ ಇದೆ ಸ್ತ್ರೀಯ ಜಾತಕದಲ್ಲಿ. ಹಸ್ಬೆಂಡ್ ಏನ್ ಕಡಿಮೆ ಏನಿರಲ್ಲ. ಇಲ್ಲಿ ಕುಜ ಒಂಟಿ ಆಗೋದ. ಇಲ್ಲಿ ಕುಜ ಒಬ್ಬಂಟಿ. ಹಿಂದ್ಗಡೆ ಯಾವ ಗ್ರಹ ಇಲ್ಲ, ಮುಂದ್ಗಡೆ ಯಾವ್ದು ಇಲ್ಲ, ಇಲ್ಲಿ ಯಾವ್ದು ಇಲ್ಲ. ಇಲ್ಲಿ ಪಂಚಮದಲ್ಲಿ ಮಾತ್ರ ರಾಹು ಗುರು ಸಿಗ್ತಾರೆ. ಗುರು ಇಲ್ಲಿ ಬಲಹೀನ, ಏನು ಮಾಡಕ್ಕಾಗಲ್ಲ. ಆಮೇಲೆ ಈ ಕಡೆ ಸಮೇತ ಇಲ್ಲಿ ನಾಡಿ ಪ್ರಕಾರ 159 ಕಾಂಬಿನೇಷನ್. ಸೊ ನಾನು ಹೇಳ್ಬೇಕಾರೆ ನೀವು ಚೆಕ್ ಮಾಡ್ಬೇಕು. 159 3711 ಅಂತ ಹೇಳ್ತಾ ಇದೀನಿ ಅಂದ್ರೆ ಅದು ನಾಡಿ ಹೇಳ್ತಾ ಇದೀನಿ ಅಂತ ಅರ್ಥ. ಕನ್ಫ್ಯೂಷನ್ ಆಗ್ಬೇಡಿ. ಇಲ್ಲಿ ಇವನಿಗೆ ಯಾವ ಸಪೋರ್ಟ್ ಇಲ್ಲ, ಎಲ್ಲಾ ಕಡೆ ಶತ್ರುಗಳೇ ತುಂಬಿಕೊಂಡಿರೋದ್ರಿಂದ ಹಿಂದ್ಗಡೆ ಇಲ್ಲ, ಮುಂದ್ಗಡೆ ಇಲ್ಲ, ಸಪ್ತಮದಲ್ಲಿ ಇಲ್ಲ. ಇದು ಪ್ರಾಬ್ಲಮೆಟಿಕ್ ಆಗಿ ಅನೇಕ ಸಮಸ್ಯೆಗಳಿಂದ ಬಳಲ್ತಾರೆ. ಇದು ನೋಡಿ 25 ಸಾಲಾವಳಿ ಎಲ್ಲ ರೀತಿ ಮ್ಯಾಚ್ ಆಗುತ್ತೆ, ಆದರೆ ಸಪರೇಷನ್ ಆಗಿದೆ. ಇಲ್ಲಿ ಲಗ್ನದಲ್ಲೇ ಉಚ್ಚ ಗುರು ಕೇತುವಿನ ಜೊತೆ ಚಂದ್ರ ಬೇರೆ, ನೋಡೋಕೆ ಚೆನ್ನಾಗಿರ್ತಾರೆ. ಸರಿ, ಲಗ್ನದಲ್ಲಿ ಚಂದ್ರ ಬಂದಾಗ ನೋಡೋಕೆ ಚೆನ್ನಾಗಿರ್ತಾರೆ ಈ ಜಾತಕನು ಸಹ. ಯಾವಾಗ ಲಗ್ನದಲ್ಲಿ ಮುಂಚೆನೆ ಹೇಳಿದ ಪಾಯಿಂಟ್, ಲಗ್ನದಲ್ಲಿ ರಾಹು ಕೇತು ಬಂದ್ರು ಅಂತ ಅಂದ್ರೆ ಅಲ್ಲಿ ಒಂದು ಫಿಕ್ಸ್ ಆಗಿಬಿಡ್ಬೇಕು, ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನ ನೀವು ಫೇಸ್ ಮಾಡಲೇಬೇಕು ಅಂತ. ದ್ವಿತೀಯ ಅಧಿಪತಿ ಯಾರು? ಕುಟುಂಬ ಸ್ಥಾನಾಧಿಪತಿ. ಕುಟುಂಬ ಹೆಂಗಿರುತ್ತೆ? ಸೊ ಇಲ್ಲಿ ಕುಟುಂಬಾಧಿಪತಿ ನೀಚ, ಇಲ್ಲಿ ಕುಟುಂಬ ಸ್ಥಾನನೂ ಹೊರಟೋಯ್ತು. ಇಲ್ಲಿ ಶುಕ್ರ ಅಸ್ತ. ಶುಕ್ರ ಅಲ್ಲಿ ಅವನ ಮನೇಲಿ ಅವನಿದ್ರುನು ಆದ್ರೆ ಕೇವಲ 2 ಡಿಗ್ರಿ ಡಿಫ್ರೆನ್ಸ್ ಇದೆ, ಇಲ್ಲಿ ಹೊರಟೋಯ್ತು. ನೆಕ್ಸ್ಟ್ ಸಪ್ತಮಾಧಿಪತಿ ಶನಿ 6ನೇ ಮನೆಯಲ್ಲಿ. ಸೊ ಇಲ್ಲಿ ಯಾವುದೇ ಗ್ರಹದ ದೃಷ್ಟಿ ಬಂದಿಲ್ಲ, ಬಟ್ ವಕ್ರ ಕುಜನ ದೃಷ್ಟಿ ಬಂದಿದೆ. 7, 8 ಕುಜನಿಗೆ ಪರಾಶರ ಪ್ರಕಾರ 4, 7, 8 3 ದೃಷ್ಟಿ ಇದೆ. ಇಲ್ಲಿ ಆ ದೃಷ್ಟಿ ಬಿತ್ತು ಆಯ್ತು. ಆಮೇಲೆ ಕುಜ ರಾಹುನ ಸಂಬಂಧ, ಇಲ್ಲಿ ಸಮಸ್ಯೆಗಳನ್ನ ಅವರು ಫೇಸ್ ಮಾಡ್ಲೇಬೇಕಂತ ಇಲ್ಲಿ ಬರೆದ್ಬಿಟ್ಟಿದೆ. ಸೊ ಪರಿಹಾರಗಳನ್ನ ಮಾಡ್ಕೋಬಹುದು ಚಿಕ್ಕಂದ್ರಿಂದಾಗ್ಲೇನೆ, ಬಟ್ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಅದು ಮಾಡ್ಕೊಳಕ್ ಆಗಲ್ಲ. ಇಲ್ಲಿ ಸ್ತ್ರೀಯ ಜಾತಕದಲ್ಲಿ ನೋಡೋಣ. ಇಲ್ಲಿ ಹೆಂಡತಿಯ ಜಾತಕದಲ್ಲಿ ಕುಜ ನೀಚ, ಉಚ್ಚ ಗುರು ಇದ್ದರೂ ಸಹ ನೀಚ ಭಂಗ ಆದರೂ ಸಹ ಇಲ್ಲಿ ಆಗಲ್ಲ, ಯಾಕಂದ್ರೆ ಇಲ್ಲಿ ವಕ್ರ ಶನಿಯ ದೃಷ್ಟಿ. ಇಲ್ಲಿ ಲಗ್ನಾಧಿಪತಿ ನೀಚ, ಸಪ್ತಮಾಧಿಪತಿ ಶುಕ್ರ ಗುರುವಿನ ಜೊತೆ, ಇದು ಸ್ವಲ್ಪ ಪರವಾಗಿಲ್ಲ. ಶತ್ರುನೇ, ಗುರು ಶುಕ್ರರು ಪರಸ್ಪರ, ಯಾಕಂದ್ರೆ ಇವರು ದೈತ್ಯ ಗುರು, ಅವರು ದೇವಗುರು. ಸೊ ಇಲ್ಲಿ ಶತ್ರು. ಇಲ್ಲಿ ಗುರುನು ಸ್ವಲ್ಪ ಬಲಹೀನರಾದ್ರು, ಸಂಪೂರ್ಣವಾಗಿ ಅವ್ರಿಗೆ ಉಚ್ಚತ್ವ ಸಿಗೋದಿಲ್ಲ, ಯಾಕಂದ್ರೆ ಇಲ್ಲಿ ಶತ್ರು ಇರೋದ್ರಿಂದ ಪ್ಲಸ್ ನೀಚ ಗ್ರಹ ಇರೋದ್ರಿಂದ ಅವರಿಬ್ಬರನ್ನೇ ಸಮಾಧಾನ ಮಾಡ್ಬೇಕಾಗುತ್ತೆ. ಇದು ಒಂದು ಪುರುಷ ಜಾತಕ, ಲಗ್ನದಿಂದ ಸಪ್ತಮದಲ್ಲಿ ಕುಜ, ಇದು ಒಂದು ಕುಜ ದೋಷ. ಫಸ್ಟ್ ಒಂದು ಕ್ಲಿಯರ್ ಆಯ್ತು. ಇಲ್ಲಿ ಎರಡನೇದು ಲಗ್ನಾಧಿಪತಿ ಗುರುವಿನ ಜೊತೆ ಓಕೆ, ಇದು ಪರವಾಗಿಲ್ಲ, ಆದ್ರೆ ಇದು ಅಷ್ಟಮದಲ್ಲಿ ಬಂದ್ಬಿಟ್ಟಿದ್ದಾರೆ. ದ್ವಿತೀಯಾಧಿಪತಿ ಗುರು ಅಷ್ಟಮದಲ್ಲಿ ಬಂದಿದ್ದಾರೆ. 6, 8, 12 ತ್ರಿಕಭಾವ ಅಂತ ಹೇಳ್ತೀವಿ, ಸೊ ಅದರಲ್ಲಿ ಬರಬಾರದು. ನೆಕ್ಸ್ಟ್ 11ನೇ ಮನೆ ಅಧಿಪತಿ ಕೂಡ ಗುರುನೇ ಆಗ್ತಾರೆ ಇವರು. ಇಲ್ಲಿ ಬಂದ್ರೆ ಇಲ್ಲಿ ಗುರು ಅಸ್ತ, ಶನಿ ಅಸ್ತ, ಇಲ್ಲಿ ಗುರು ಅಸ್ತ, ಯಾಕಂದ್ರೆ ಇಲ್ಲಿ ಕೇವಲ 1 ಡಿಗ್ರಿಲಿ ರವಿ ಇದ್ದಾರೆ. ಇಲ್ಲಿ ಗುರು ತನ್ನ ಪ್ರಭಾವವನ್ನ
ಕಳ್ಕೊಂತ. ಇಲ್ಲಿ ಗುರು ಬಲಹೀನ, ದ್ವಿತೀಯಾಧಿಪತಿ ಮತ್ತು 11ನೇ ಮನೆ ಅಧಿಪತಿ ಇಲ್ಲಿ ಬಲಹೀನನಾದ್ರು. ಇಲ್ಲಿ ಪ್ಲಸ್ ಕೇತುವಿನ ದೃಷ್ಟಿಗೆ ಒಳಗಾಗಿದ್ದಾರೆ ಗುರು. ಈ ರೀತಿ ಇದ್ದಾಗ ಏನಂದ್ರೆ ಗುರುವಿನ ಕಾರಕತ್ವಗಳು ಫುಲ್ ಅಳಿಸಿ ಹೋಗ್ಬಿಡು. ಯಾವಾಗ ರವಿಯ ಆ ಬೆಳಕಿನಲ್ಲಿ, ಆ ಪ್ರಕಾಶ ಏನಂತಾರೆ ಅದಕ್ಕೆ, ಆ ಬ್ರೈಟ್ನೆಸ್ ಅಲ್ಲಿ ಯಾವ ಗ್ರಹಗಳು ಕಾಣಲ್ಲ. ಸೊ ಅದರ ಕಾರಕತ್ವಗಳನ್ನ ಅದು ಕಳೆದುಕೊಳ್ಳುತ್ತೆ. ದ್ವಿತೀಯಾಧಿಪತಿ 11ನೇ ಮನೆ ಅಧಿಪತಿ ಹೊರಟೋಯ್ತು. ಇಲ್ಲಿ ರವಿ ಸಪ್ತಮಾಧಿಪತಿ ನೀಚ. ಯಾವಾಗ ಸಪ್ತಮಾಧಿಪತಿ ನೀಚ, ಅಸ್ತ, ವಕ್ರಿ ಅಥವಾ ಶತ್ರುಗಳ ಸಂಬಂಧ ಇರ್ತಾರೋ ಅದು ಖಂಡಿತವಾಗೂ ಅದು ಡಿವರ್ಸ್ ಆಗುತ್ತೆ. ಪಂಚಮಾಧಿಪತಿ ಸಪ್ತಮಾಧಿಪತಿ ಒಟ್ಟಿಗೆ ಇದ್ದಾಗ ಇದು ಇನ್ನೊಂದು ಕಾಂಬಿನೇಷನ್. ಇದು ಪ್ರೇಮವಾಗಿ ಮದುವೆ ಆಗಿರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪಂಚಮಾಧಿಪತಿ ಮತ್ತೆ ಸಪ್ತಮಾಧಿಪತಿ ಇದ್ದಾಗ ಸೊ ಅವರ ಜಾತಕಗಳಲ್ಲಿ ನೋಡ್ಕೋಬಹುದು, ಯಾರು ಲವ್ ಮ್ಯಾರೇಜ್ ಆಗಿದ್ರ, ಯಾವ ಅರೇಂಜ್ ಮ್ಯಾರೇಜ್ ಆಗಿದ್ರ, ಮೋಸ್ಟ್ ಆಫ್ ದಿ ಬರುತ್ತೆ. ಕೊನೆಗೆ ನಿಮ್ಮ ನಕ್ಷತ್ರಗಳಲ್ಲಾದ್ರೂ ಲಿಂಕ್ ಸಿಕ್ಬಿಡುತ್ತೆ ಪಂಚಮಾಧಿಪತಿ ಮತ್ತೆ ಸಪ್ತಮಾಧಿಪತಿ. ಇಲ್ಲಿ ನಾಡಿ ಪ್ರಕಾರ ನೋಡೋಣ. ನಾಡಿ ಪ್ರಕಾರ ನೋಡಿದ್ರೆ ಇಲ್ಲಿ ಗುರು, ಇಲ್ಲಿ ಶುಕ್ರ, ಪರವಾಗಿಲ್ಲ. ಇಲ್ಲಿ ಗುರು ಮೊದಲೇ ಬಲಹೀನಾಗಿದ್ದಾರೆ. ಇಲ್ಲಿ ಶುಕ್ರ ರಾಹು ಕಾಂಬಿನೇಷನ್, ಶುಕ್ರನಿಂದ ರಾಹು ಕಾಂಬಿನೇಷನ್ ಬಂದಿದೆ. ಶುಕ್ರನಿಗೆ ಯಾರ ಸಪೋರ್ಟಿವ್ ಇಲ್ಲ. ಇಲ್ಲಿ ಮುಂದ್ಗಡೆ ಕೇತು ಪ್ರೀತ, ಮಿಕ್ಕಿದ್ ಯಾವುದೂ ಇಲ್ಲ, ಯಾವುದೇ ಶುಭ ಗ್ರಹದ ಸಂಬಂಧ ಇಲ್ಲ. ಇದು ಸಪರೇಟ್ ಆಗಿದ್ದಾರೆ ಇಬ್ರು. ಸಾಲವಳಿ ನೋಡಿ 27 ಬಂದಿದೆ, 27. ಇದು ಸ್ತ್ರೀಯ ಜಾತಕ ನೋಡೋಣ. ಸ್ತ್ರೀಯ ಜಾತಕದಲ್ಲಿ ಲಗ್ನದಲ್ಲಿ ರವಿ ಬಂದಾಗ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಬೈ ಡಿಫಾಲ್ಟ್ ಆಗಿರ್ತಾರೆ. ಸಪ್ತಮದಲ್ಲಿ ಕುಜ, ಇದು ಕುಜ ದೋಷ, ಇದು ಕುಜ ದೋಷ. ಓಕೆ, ಕುಜ ದೋಷ ಇಬ್ರಿಗೂ ಇದ್ದಾಗ ಒಂದು ಓಕೆ ಮಾಡ್ಬೋದು ಅಂತ ಹೇಳ್ತೀವಿ. ಯಾವಾಗ ಲಗ್ನದಲ್ಲಿ ರವಿ ಬರ್ತಾರೆ, ಸೊ ಬೈ ಲೀಡರ್ಶಿಪ್ ಜಾಸ್ತಿ ಇರುತ್ತೆ, ನಾನು ಹೇಳಿದ್ ನಡಿಬೇಕು ಅನ್ನೋದು ಜಾಸ್ತಿ ಇರುತ್ತೆ ಈ ಜಾತಕಿಗೆ. ಯಾವುದೇ ವ್ಯಕ್ತಿಗೆ ಲಗ್ನದಲ್ಲಿ ರವಿ ಬಂದಾಗ ಅದು ದ್ವಿತೀಯಾಧಿಪತಿ ತೃತೀಯದಲ್ಲಿ ಓಕೆ ಪ್ರಾಬ್ಲಮ್ ಇಲ್ಲ. ಸಪ್ತಮಾಧಿಪತಿ ಗುರು ಓಕೆ ಭಾಗ್ಯದಲ್ಲಿ ತೊಂದರೆ ಇಲ್ಲ. ಆದರೆ ಇಲ್ಲಿ ಕೇತು ದೃಷ್ಟಿ ಬಂದಿರೋದ್ರಿಂದ ಸಮಸ್ಯೆ. ಕುಜನು ಇಲ್ಲಿ ಮೇಜರ್. ನೆಕ್ಸ್ಟ್ 11ನೇ ಮನೆ ಅಧಿಪತಿ ಕುಜ, 11ನೇ ಮನೆ ಅಧಿಪತಿ ಕುಜ. ಕುಜ ಬಂದ್ಬಿಟ್ಟು ಸಪ್ತಮದಲ್ಲಿ ವಕ್ರಿ ಆಗಿದ್ದಾನೆ. ನಾನು ಹೇಳಿದೆ ಸಪ್ತಮದಲ್ಲಿ ಯಾವುದೇ ವಕ್ರಿ ಗ್ರಹ ಕುತ್ಕೋಬಾರದು ಅಂತ, ಅದು ಸಮಸ್ಯೆಗಳನ್ನ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ. ಸಪ್ತಮದಲ್ಲಿ ವಕ್ರಿ ಗ್ರಹ ಬಂತು. ಆಮೇಲೆ ಸಪ್ತಮಾಧಿಪತಿ ಪರವಾಗಿಲ್ಲ, ಒಳ್ಳೆ ಅಂತ ಯಾವುದೇ ಇಲ್ಲ. ಇಲ್ಲಿ ಗುರು ಅಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೇದು ಮಾಡ್ತಾರೆ, ಬಟ್ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ರವಿ ಮತ್ತೆ 2 ಉಷ್ಣ ಗ್ರಹಗಳು ಒಂದಕ್ಕೊಂದು ಎದುರ ಬದ್ರ ನಿಂತ್ಕೊಂಡು ಇಬ್ರು ಮಿತ್ರರೇ, ಬಟ್ ಇಲ್ಲಿ ಕುಜ ಹೋಗ್ತಿರೋ ಡೈರೆಕ್ಷನ್ ಬೇರೆ. ಕುಜ ವಕ್ರಿಯಾಗಿ ಶನಿಯನ್ನು ಮುಟ್ತಾ ಇದ್ದಾರೆ. ಶನಿ ಆದ ನಂತರ ಕೇತು ಸಿಗ್ತಾರೆ. ಇಲ್ಲಿ 3 ಜನನು ಬ್ರೇಕರ್. ಇಲ್ಲಿ ಏನಂತಂದ್ರೆ ಇದು ಆಕ್ಚುಲಿ ಈ ತರ ಇದ್ದಾಗ ಮದುವೆ ಆಗದೆ ವೆರಿ ರೇರ್ ಕೇಸ್. ಸೊ ಮದುವೆ ಆಗೋ ಚಾನ್ಸಸ್ ಕಡಿಮೆ. ಇಲ್ಲಿ ನೋಡಿದ್ರೆ ರಾಹು ದೃಷ್ಟಿ, ಇಲ್ಲಿ ಕುಜ ಯಾವ ರೀತಿ ಬಲ ಇದ್ದಾನೆ ಅಂದ್ರೆ ಗಂಡ ಯಾವ ರೀತಿನೂ ಇಲ್ಲ ಇವ್ರ ಜಾತಕದಲ್ಲಿ. ಈ ತರ ಇದ್ದಾಗ ಜಾತಕಗಳನ್ನ ನೋಡ್ಬಿಟ್ಟು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೋಬೇಕು. ಇಲ್ಲಾಂದ್ರೆ ಅನಾವಶ್ಯಕವಾಗಿ ಸುಮ್ಮನೆ ವೈವಾಹಿಕ ಜೀವನ ತುಂಬಾ ಕೆಟ್ಟೋಗ್ಬಿಡುತ್ತೆ.